ನಮ್ಮ ಅಜ್ಜಿ ಜೊತೆಲಿ ಮಾತಾಡ್ತಾ ಮಾತಾಡ್ತಾ ಸುಮ್ನೆ ಕ್ಯೂರಿಯಾಸಿಟಿಗೋಸ್ಕರ ಈ ಪ್ರಶ್ನೆನ ನಾನು ಅವರು ಕೇಳ್ದೆ. ಅವ್ರು ಹೇಳಿದ ಆನ್ಸರ್ ಕೇಳಿ ನಾನು ಫುಲ್ಲು ಶಾಕ್ ಆದೆ. ನಾನೇನ್ ಪ್ರಶ್ನೆ ಕೇಳ್ದೆ ಗೊತ್ತಾ? ಹಿಂದಿನ ಕಾಲದಲ್ಲಿ ಮದ್ವೆನ ಯಾವ ತರ ಮಾಡ್ತಿದ್ರು ಅಂದ್ರೆ ಗಂಡು ಹೆಣ್ಣು ನೋಡೋ ಶಾಸ್ತ್ರ ಇರ್ತಿತ್ತ, ಎಂಗೇಜ್ಮೆಂಟು ಆತರ ಎಲ್ಲ ಮಾಡ್ತಿದ್ರ ಆಗ್ಲೂನು ಅಂತ ಕೇಳ್ದೆ. ಅವ್ರು ಹೇಳಿದ್ದು ಮದ್ವೆ ದಿನ ಅಂತೆ ಗಂಡು ಹೆಣ್ಣು ಒಬ್ರಿಗೊಬ್ರು ಮುಖ ನೋಡ್ಕೊಳ್ತಿದ್ದು. ಅದಕ್ಕೂ ಮುಂಚೆ ಅವ್ರಿಗೆ ಯಾವುದೇ ಪರಿಚಯ ಇರ್ಲಿಲ್ಲ, ಕೂತ್ಕೊಂಡ್ ಮಾತಾಡಿಲ್ಲ, ಏನೂ ಇಲ್ಲ. ದೊಡ್ಡವರೆಲ್ಲ ಸೇರಿ ಯಾರನ್ನ ಗೊತ್ತು ಮಾಡ್ತಿದ್ರೋ ಅವ್ರನ್ನ ಕಣ್ ಮುಚ್ಕೊಂಡ್ ಮದ್ವೆ ಆಗ್ತಿದ್ರಂತೆ. ಆ ರೀತಿ ಮದ್ವೆ ಆಗಿನೂ ಕೂಡ 50-60 ವರ್ಷ ಸುಖ ಸಂಸಾರ ನಡೆಸಿ ಈಗ್ಲೂ ಅಷ್ಟೇ ಪ್ರೀತಿ ಉತ್ಸಾಹದಿಂದ ಖುಷಿಯಾಗಿರೋದನ್ನ ನೋಡಿದ್ರೆ ಆಶ್ಚರ್ಯ ಅನ್ಸತ್ತಲ್ವಾ? ಆಗಿನ ಮದ್ವೆಗಳಲ್ಲಿದ್ದ ಹೊಂದಾಣಿಕೆ ಈಗಿನ ಮದ್ವೆಗಳಲ್ಲಿ ಯಾಕಿಲ್ಲ? ಅದ್ರಲ್ಲೂ ಈಗ ಮದ್ವೆಗೂ ಮುಂಚೆ ಗಂಡು ಹೆಣ್ಣು ಒಬ್ರನ್ನೊಬ್ರು ನೋಡಿ ಪರಿಚಯ ಮಾಡ್ಕೊಂಡು ಮಾತಾಡ್ಕೊಂಡು ಅರ್ಥ ಮಾಡ್ಕೊಂಡು ಪ್ರೀತಿಸಿ ಮದ್ವೆ ಆದ್ರೂ ಕೂಡ ಹೊಂದಾಣಿಕೆ ಆಗ್ತಿಲ್ಲ. ಅದ್ರಲ್ಲೂ ಕೆಲವೊಂದು ಮದ್ವೆಗಳಂತೂ ಡಿವೋರ್ಸ್ ವರ್ಗೂ ಹೋಗಿ ದುರಂತ ಅಂತ್ಯನ ಕಾಣ್ತಿದ್ದಾವೆ. ಗಂಡ ಹೆಂಡತಿ ಸಂಬಂಧ ಕೈ ಮತ್ತೆ ಕಣ್ಣಿನ ನಡುವೆ ಇರುವ ಸಂಬಂಧದ ತರ ಇರಬೇಕು. ನಮ್ ಕಣ್ಣಲ್ಲಿ ಕಣ್ಣೀರ್ ಬಂದಿದ ತಕ್ಷಣ ಹೇಗೆ ನಮ್ ಕೈ ಮೊದಲು ಕಣ್ಣೀರ್ ಒರೆಸಿ ಸಮಾಧಾನ ಮಾಡುತ್ತೋ ಹಾಗೆ ಕಷ್ಟ ಸುಖದಲ್ಲಿ ಗಂಡ ಹೆಂಡತಿ ಜೊತೆಯಾಗಿ ನಿಂತು ಒಬ್ರನ್ನೊಬ್ರನ್ನ ಅರ್ಥ ಮಾಡ್ಕೊಂಡು ಜೀವನ ನಡೆಸಿದಾಗ ಮಾತ್ರ ಮದ್ವೆ ಅನ್ನೋ ಬಾಂಧವ್ಯಕ್ಕೆ ಅರ್ಥ ಬರೋದು ಅಲ್ವಾ? ನನ್ಗನ್ಸಿರೋ ಪ್ರಕಾರ ಗಂಡ ಹೆಂಡತಿ ಹೇಗಿರ್ಬೇಕು ಗೊತ್ತಾ? ಪರಸ್ಪರ ಪ್ರೀತಿ ಹೊಂದಾಣಿಕೆ ಇರಬೇಕು. ಪ್ರೀತಿನೇ ಇಲ್ಲದೆ ಯಾವ ಸಂಬಂಧ ಇದೆ ಹೇಳಿ? ಅದ್ರಲ್ಲೂ ಎಲ್ಲಾ ಸಂಬಂಧನೂ ಮೀರಿದ್ದು ಗಂಡ ಹೆಂಡತಿ ಸಂಬಂಧ. ನಿಮ್ಮ ಹತ್ರ ಪುಟ್ಟ ಮನೆನೇ ಇರ್ಬೋದು, ಓಡಾಡೋದಕ್ಕೆ ಒಂದೇ ಒಂದು ಬೈಕ್ ಇರ್ಬೋದು, ಜೀವನ ನಡೆಸೋದಕ್ಕೆ ಯಾವುದೋ ಒಂದು ಸಣ್ಣ ಕೆಲಸನೇ ಇರ್ಬೋದು. ಆದ್ರೆ ಇದೆಲ್ಲ ನಾಳೆ ದಿನ ಒಳ್ಳೆ ಸಮಯ ಬಂದು ಎಲ್ಲ ಒಳ್ಳೇದಾಗುತ್ತೆ, ಬದಲಾಗುತ್ತೆ. ಆದ್ರೆ ನಿಮ್ ಸಂಗಾತಿಗೆ ನೀವು ಪ್ರೀತಿ ಕೊಟ್ಟಿಲ್ಲ, ಸಮಯ ಕೊಟ್ಟಿಲ್ಲ ಅಂತಂದ್ರೆ ನೀವು ಕಳ್ಕೊಳ್ಳೋ ಈ ಟೈಮು ಮತ್ತೆ ಸಿಗಲ್ಲ ಅಲ್ವಾ? ಗಂಡ ಆಗ್ಲಿ ಹೆಂಡತಿ ಆಗ್ಲಿ ಇದು ನಮ್ ಸಂಸಾರ, ನಮ್ ಜೀವನ, ನಮ್ಮ ಹತ್ರ ಇರೋದ್ರಲ್ಲಿ ಅನುಸರಿಸ್ಕೊಂಡು ಹೋಗೋಣ, ಇಬ್ರು ಸೇರಿ ಜೀವನದಲ್ಲಿ ಮುಂದುವರಿಯೋಣ ಅನ್ನೋ ಹೊಂದಾಣಿಕೆ ಇರ್ಲೇಬೇಕು. ಮತ್ತೊಂದೇನಂದ್ರೆ ಮನ್ಸ್ ಬಿಚ್ಚಿ ಮಾತಾಡ್ಬೇಕು. ಸಣ್ಣ ಪುಟ್ಟ ಜಗಳ ಆದಾಗ ನಾವು ಸೈಲೆಂಟ್ ಆಗಿದ್ರೆ ಸರಿ ಹೋಗುತ್ತೆ ಅನ್ನೋದನ್ನ ಬಿಟ್ಟು ಇಬ್ರು ಕೂತ್ಕೊಂಡು ಮನ್ಸಲ್ಲಿ ಏನಿದೆ ಅದನ್ನೆಲ್ಲ ಹೇಳ್ಕೊಂಡು ಇದು ನಮ್ ತಪ್ಪು, ನಾವ್ ಇದನ್ನ ಹೇಗ್ ಬಗೆಹರಿಸ್ಕೊಳ್ಬೇಕು ಅಂತ ಯೋಚನೆ ಮಾಡ್ಬೇಕು. ಮೌನವಾಗಿತ್ಕೊಂಡು ಮನ್ಸಲ್ಲಿ ಹಲವಾರು ಗೊಂದಲಗಳನ್ನ ಸೃಷ್ಟಿ ಮಾಡ್ಕೊಳ್ಳೋದ್ರ ಬದಲು ಮನ್ಸ್ ಬಿಚ್ಚಿ ಮಾತಾಡೋದ್ರಿಂದ ಜಗಳಗಳು ಬರೋದೇ ಕಡಿಮೆ ಆಗುತ್ತೆ ಅಲ್ವಾ? ಇನ್ನೊಂದು ಇಂಪಾರ್ಟೆಂಟ್ ಏನಂದ್ರೆ ನಾನು ಅನ್ನೋ ಅಹಂನ ಬಿಡ್ಬೇಕು. ಮದ್ವೆ ಅನ್ನೋ ಬಂಧನಕ್ಕೆ ಬಂದಿ ಆದ್ಮೇಲೆ ಗಂಡ ಹೆಂಡತಿ ಇಬ್ರಲ್ಲೂ ಕೂಡ ಯಾವಾಗ್ಲೂ ನಾವು ಅನ್ನೋ ಭಾವನೆನೇ ಇರಬೇಕು. ಯಾವಾಗ ಸಂಸಾರದಲ್ಲಿ ನಾನು, ನಂದೇ ಸರಿ, ನನ್ನಿಂದನೇ ಎಲ್ಲ ಈ ತರ ಯಾವಾಗ ಶುರು ಆಗುತ್ತೋ ಅಲ್ಲಿಂದನೇ ಸಮಸ್ಯೆಗಳು ಶುರು ಆಗ್ತಾ ಬರುತ್ತೆ. ಇನ್ನೊಂದೇನಂದ್ರೆ ಒಬ್ರನ್ನೇ ದೂಷಿಸೋದನ್ನ ಬಿಡ್ಬೇಕು. ಸಂಸಾರದಲ್ಲಿ ಏನಾದ್ರೂ ಸಮಸ್ಯೆಗಳು ಬಂದಾಗ ಗಂಡ ಹೆಂಡತಿನಾಗ್ಲಿ, ಹೆಂಡತಿ ಗಂಡನಾಗ್ಲಿ ನಿನ್ನಿಂದನೇ ಎಲ್ಲ ಆಗಿದ್ದು, ನಿಂದೇ ತಪ್ಪು, ನೀನ್ ಸರಿ ಇಲ್ಲ ಅಂತ ಅವರನ್ನೇ ಬ್ಲೇಮ್ ಮಾಡೋದಲ್ಲ. ಯಾಕೆಂದ್ರೆ ನಮ್ ಸಂಸಾರ ಅಂದ್ಮೇಲೆ ಅದ್ರ ಒಳ್ಳೇದಾಗ್ಲಿ ಕೆಟ್ಟದಾಗ್ಲಿ ನಾವ್ ಇಬ್ರು ಕಾರಣ ಆಗಿರ್ತೀವಿ ಅಲ್ವಾ? ಒಳ್ಳೇದನ್ನ ಮಾತ್ರ ನನ್ನಿಂದ ಅಂದು, ಕೆಟ್ಟದ್ದೇನಾದ್ರೂ ಆದ್ರೆ ನಿನ್ನಿಂದ ಅಂತ ಹೇಳ್ಬಾರ್ದು. ಯಾವುದೇ ಪ್ರಶಂಸೆಗಳಿದ್ರು ಅದು ಒಳ್ಳೇದಾಗಿರ್ಲಿ ಕೆಟ್ಟದ್ದಾಗಿರ್ಲಿ ಇಬ್ರು ತಗೊಳ್ಬೇಕು. ಆ ಮನಸ್ಥಿತಿ ಇಬ್ರಲ್ಲೂ ಇರಬೇಕು. ಮತ್ತೊಂದು ವೆರಿ ವೆರಿ ಇಂಪಾರ್ಟೆಂಟ್ ಯಾವುದು ಅಂದ್ರೆ ನಮ್ಮ ಮೊದಲ ಆಯ್ಕೆ ನಮ್ಮ ಸಂಗಾತಿನೇ ಆಗಿರ್ಬೇಕು. ನಮ್ ಜೀವನದಲ್ಲಿ ಎಲ್ಲಾ ಸಂಬಂಧಗಳು ಕೂಡ ಹಲವಾರು ಕಾರಣಗಳಿಂದ ನಮ್ಮನ್ನ ಅರ್ಧದಲ್ಲೇ ಬಿಟ್ಟೋಗ್ತವೆ. ಆದ್ರೆ ಗಂಡ ಹೆಂಡತಿ ಸಂಬಂಧ ಹಾಗಲ್ಲ. ಇಬ್ರಲ್ಲಿ ಒಬ್ರು ಮಣ್ಣಲ್ಲಿ ಮಣ್ಣಾಗೋವರೆಗೂ ಜೊತೆಲೇ ಇರ್ತೀವಿ. ನಾವು ಯಾವುದೇ ಸಂದರ್ಭದಲ್ಲೂ ಕೂಡ ನಮ್ಮ ಮೊದಲನೇ ಆಯ್ಕೆ ನಮ್ಮ ಸಂಗಾತಿನೇ ಆಗಿರ್ಬೇಕು. ನಾವು ಎಲ್ರಿಗೂ ಒಳ್ಳೆಯವರಾಗಿತ್ಕೊಂಡು ನಮ್ಮ ಲೈಫ್ ಪಾರ್ಟ್ನರ್ನೇ ಲೆಕ್ಕಕ್ಕಿಟ್ಕೊಂಡಿಲ್ಲ ಅಂದ್ರೆ ಹೇಗೆ ಹೇಳಿ? ಕಡೆಗಾಲದಲ್ಲಿ ಗಂಡನ್ಗೆ ಹೆಂಡತಿನೇ ಆಗೋದು, ಹೆಂಡತಿಗೆ ಗಂಡನೇ ಆಗೋದು. ಇನ್ನೊಂದೇನಂದ್ರೆ ನಾವು ನಮ್ಮ ಸಂಗಾತಿನ ಅವ್ರು ಹೇಗಿದ್ದಾರೋ ಹಾಗೆ ನಾವು ಒಪ್ಕೊಳ್ಬೇಕು.
ಇಡೀ ಪ್ರಪಂಚದಲ್ಲಿ ಯಾರು ಕೂಡ 100% ಪರ್ಫೆಕ್ಟ್ ಯಾರು ಇರೋದಿಲ್ಲ. ಎಲ್ಲರಲ್ಲೂ ಯಾವ್ದಾದ್ರೂ ಒಂದು ನ್ಯೂನತೆ ಇದ್ದೇ ಇರುತ್ತೆ. ನಮ್ಮ ಸಂಸಾರದಲ್ಲಿ ನಾವು ಪರಸ್ಪರ ಪ್ರೀತಿ, ಕಾಳಜಿ, ಗೌರವ, ಹೊಂದಾಣಿಕೆ ಇವೆಲ್ಲವನ್ನ ಅಳವಡಿಸ್ಕೊಂಡು ಜೀವನ ಮಾಡಬೇಕು. ಸಂಸಾರ ಅಂದ್ಮೇಲೆ 1000 ಸಮಸ್ಯೆ ಇರುತ್ತೆ. ಜಗಳ ಆಡದೇ ಇರೋ ಗಂಡ ಹೆಂಡತಿ ಇಡೀ ಜಗತ್ತಲ್ಲೇ ಇಲ್ಲ. ಆದ್ರೂ ಇದೆಲ್ಲದ್ರ ನಡುವೆ ಒಬ್ರನ್ನೊಬ್ರು ಪ್ರೀತಿಯಿಂದ ಗೆಲ್ಲೋದೇ ಜೀವನ. ಇದನ್ನೆಲ್ಲ ನಾವು ಅಳವಡಿಸ್ಕೊಳ್ತಾ ಬಂದ್ರೆ ಡಿವೋರ್ಸ್ ವರ್ಗೂ ಹೋಗೋ ಪ್ರಮೇಯನೇ ಬರೋದಿಲ್ಲ ಅಲ್ವಾ? ನನ್ಗೆ ಅನ್ಸಿರೋದನ್ನ, ನನ್ನ ಅನುಭವಕ್ಕೆ ಬಂದಿರೋದನ್ನ ಹಂಚ್ಕೊಂಡಿದೀನಿ. ಏನಾದ್ರು ತಪ್ಪಾಗಿ ಮಾತಾಡಿದ್ರೆ ಕ್ಷಮಿಸಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಅನಿಸಿಕೆನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಇದೇ ತರ ವಿಡಿಯೋಗಳಿಗಾಗಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.